ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕನಸಿನ ಬೆನ್ನೀರಿ ಭಾಗ 2. ಒತ್ತಾಯ ಮಾಡಿ ಅಕ್ಷಯಾಳನ್ನು ಮಲಗಲು ಕಳಿಸಿದ ಪಾವನಿ ವ್ಯಾಯಾಮ ಸ್ನಾನ ಎಲ್ಲ ಮುಗಿಸಿ ಬೆಳಗಿನ ತಿಂಡಿ ತಯಾರಿಗೆ ಅಡುಗೆ ಮನೆಗೆ ನಡೆದಳು. ಸ್ವಲ್ಪ ಹೊತ್ತಿಗೆ ಕೋಣೆಯಿಂದ ಎದ್ದು ಬಂದ ಅಮೋಘ ಪಾವನಿಯನ್ನು ನೋಡಿ ನಗುತ್ತಾ ಕಿವಿ ಮೇಲೆ ಹೊಡೆದುಕೊಂಡು ಶಬ್ದ ಹೊರಡಿಸಿದಳು. ಮಾಡಿದ್ದ ತಿಂಡಿಯನ್ನು ಹಾಟ್ ಬಾಕ್ಸ್ಗೆ ಹಾಕಿಟ್ಟು ಬಂದು ಪಾವನಿಳ ಮುಂದೆ ಮಂಡಿಯೂರಿ ಕುಳಿತವಳು. ಬಾರೆ ಕಂದಮ್ಮ, ಅಮ್ಮ ಮಲಗಿದ್ದಾಳೆ, ಬಾ ಕಂದ ಹಲ್ಲುಜಿಸ್ತೀನಿ ಎಂದು ಅವಳನ್ನು ತಬ್ಬಿಕೊಳ್ಳೋಕೆ ಹೋದಾಗ ಅವಳ ಬಟ್ಟೆ ಒದ್ದೆಯಾಗಿದ್ದು ಗೊತ್ತಾಗಿದ್ದು. ಪುಟ್ಟಮ್ಮ, ಹಾಸಿಗೆ ಒದ್ದೆ ಮಾಡಿದ್ಯಾ ಎಂದು ಕೇಳಿದಾಗ ಅಮೋಘಳ ಮುಖದಲ್ಲಿ ಯಾವ ಭಾವವೂ ಕಾಣಲಿಲ್ಲ. ಸರಿ, ಬಟ್ಟೆ ಬದಲಾಯಿಸೋಣ ಬಾ ಎನ್ನುತ್ತಾ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಬದಲಾಯಿಸಿ ಹಾಗೆಯೇ ಅವಳ ಹಲ್ಲು ಉಜ್ಜಿ ಮುಖ ತೊಳಸಿ ಹೊರಗೆ ಕರ್ಕೊಂಡು ಬಂದವಳು ತಾನು ಮಾಡಿದ್ದ ಗೊಜ್ಜವಲಕ್ಕಿ ತಿನ್ನಿಸಿದಳು. ನಂತರ ತಾನು ತಿಂದು ಅಮೋಘ ಜೊತೆ ಆಟ ಆಡುತ್ತಿದ್ದಾಗ ಅಕ್ಷಯ ಎದ್ದು ಬಂದಳು. ಅಯ್ಯೋ, ಎಷ್ಟೊತ್ತು ಮಲಗಿಬಿಟ್ಟೆ ನಾನು, ಎಬ್ಸೋದಲ್ವ ಪಾವನಿ, ಇವತ್ತು ಬೋಟಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ. ಬೆನ್ನ ಮೇಲೆ ಹರಡಿದ್ದ ಕೂದಲನ್ನು ಎತ್ತಿ ಕಟ್ಟುತ್ತಾ ನುಡಿದವಳು ಸೀದಾ ಅಡುಗೆ ಮನೆಗೆ ಹೋದಳು. ಅಕ್ಷಯ, ಬಾ ನೀನಿಲ್ಲಿ, ತಿಂಡಿ ಎಲ್ಲ ಮಾಡಿ ಆಗಿದೆ. ನೀನೇನು ಮಾಡಬೇಡ, ಈಗ ನೋಡು, ಬೇಗ ರೆಡಿಯಾಗಿ ಬೋಟಿಗೆ ಹೋಗ್ಬಾ. ನನಗೆ ಇವತ್ತು ನೈಟ್ ಶಿಫ್ಟ್ ಇರೋದು, ಹಾಗಾಗಿ ಮನೆಯಲ್ಲೇ ಇರ್ತೀನಿ. ಇವತ್ತು ಇಡೀ ದಿನ ನನ್ನ ರಾಜ್ಕುಮಾರಿ ಜೊತೆ ಕಳೆಯೋದು ನಾನು ಎಂದಳು ತನ್ನ ಮುಂದೆ ಕುಳಿತು ಬ್ಲ್ಯಾಕ್ಸ್ ಜೋಡಿಸುತ್ತಿದ್ದ ಅಮೋಘಳ ಕೆನ್ನೆ ಹಿಂಡಿ. ತನ್ನ ಕೆನ್ನೆ ಹಿಂಡಿದ್ದಕ್ಕೆ ಕಿರಿಕಿರಿ ಆಯ್ತೇನೋ ಅವಳಿಗೆ. ಪಾವನಿಳ ಕೈಯನ್ನು ತಳ್ಳಿದವಳು ಬಲಕಿವಿಯ ಮೇಲೆ ಹೊಡೆದುಕೊಂಡು ಮತ್ತೆ ಅದೇ ಶಬ್ದ ಹೊರಡಿಸಿದಳು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಪಾವನಿ ಮತ್ತೆ ಅವಳ ಜೊತೆ ಆಟ ಮುಂದುವರಿಸಿದಳು. ಸರಿ ಸರಿ, ನಾನು ಹಾಗಾದರೆ ಬೇಗ ಹೋಗಿ ಮಧ್ಯಾಹ್ನದ ಒಳಗೆ ಬಂದ್ಬಿಡ್ತೀನಿ. ಆಮೇಲೆ ಇಲ್ಲಿ ಪಾರ್ಕ್ ಹಾಗೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಳಿ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡವಳು ಅದಕ್ಕೆ ಹೊಂದಿಕೊಂಡಂತೆ ಇರುವ ಬಾತ್ರೂಮಲ್ಲಿ ಸ್ನಾನ ಮಾಡಿ ಬಂದು ತನ್ನ ಆಕ್ಟಿವಾದ ಕೀ ಹಿಡಿದು ಪಾವನಿ ಹಾಗೂ ಅಮೋಘಳ ಬಳಿ ಬಂದು ಕುಳಿತವಳು ಮಗಳನ್ನೊಮ್ಮೆ ತಬ್ಬಿ ಅವಳ ಹಣೆಗೊಂದು ಮುತ್ತನಿಟ್ಟು, ಗೆಳತಿಗೆ ಬಾಯ್ ಕಣೆ, ಬೇಗ ಬರ್ತೀನಿ ಆಯ್ತಾ ಎನ್ನುತ್ತಲೇ ಹೊರನಡೆದಳು. ಬಾಯ್ ಅಕ್ಷಯ, ಆರಾಮಾಗಿ ಹೋಗ್ಬಾ ಹೇಳಿ ಅವಳು ಓದುತ್ತಲೇ ನೋಡುತ್ತಾ ಅವರಿಬ್ಬರ ಹಳೆಯ ದಿನಗಳು ಕಣ್ಣ ಮುಂದೆ ಬಂದು ಹೋಗಿದ್ದು. ಮಡದಿಯನ್ನು ಅಷ್ಟು ಪ್ರೀತಿ ಮಾಡ್ತಿದ್ದ, ಗಂಡ ಅಂದರೆ ಹೀಗಿರಬೇಕು ಅಂತ ಎಲ್ಲ ಹುಡುಗಿಯರು ಬಯಸುವ ರೀತಿ ಕಾಳಜಿ ಮಾಡ್ತಿದ್ದ ಅಚ್ಯುತ್ ಯಾಕೆ ಹೀಗಾದ? ಹೇಗಿದ್ದ ಇವಳ ಜೀವನ ಹೀಗಾಗೋಯ್ತು? ಈ ಮಗು ದುರಾದೃಷ್ಟವೋ ಏನೋ ಒಂದು ಅರ್ಥ ಆಗ್ತಿಲ್ಲ. ಅವನ ವರ್ತನೆ ಬಗ್ಗೆ, ಅಕ್ಷಯ ಜೊತೆ ಮಾತಾಡಿದ ರೀತಿ ಬಗ್ಗೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮಾನಸಿಕ ತೊಂದರೆ ಇರೋದು ಈ ಮಗುವಿಗ ಅಥವಾ ಅಚ್ಯುತ್ನಿಗ ಅನ್ನುವ ಅನುಮಾನ ಬರ್ತಿದೆ ನನಗೆ. ಮನದಲ್ಲೇ ಯೋಚಿಸಿದವಳು ಮತ್ತೆ ಅಮೋಘ ಜೊತೆ ಬ್ಲ್ಯಾಕ್ಸ್ನಲ್ಲಿ ಮನೆ ಕಟ್ಟುವ ಆಟಕ್ಕಿಳಿದಳು. ಸರ್ ಬಾಗಿಲು ತೆಗೀರಿ ಎಂದು ಬಾಗಿಲು ಬಡಿಯುತ್ತಾ ಒಳಗೆ ಕುಳಿತಿದ್ದವನನ್ನು ಕರೆಯುತ್ತಿದ್ದರು ಅವನ ಮ್ಯಾನೇಜರ್ ಸುಬ್ರಹ್ಮಣ್ಯ. ಎಷ್ಟೇ ಕರೆದರೂ ಒಳಗಿಂದ ಉತ್ತರವೂ ಬರಲಿಲ್ಲ, ಬಾಗಿಲು ತೆರೆಯಲಿಲ್ಲ. ಇದು ಯಾವಾಗ ಸರಿ ಹೋಗುವುದೋ ಗೊತ್ತಿಲ್ಲ. 2 ವರ್ಷಗಳಿಂದ ನೋಡ್ತಾ ಇದ್ದೇನೆ, ಹೆಚ್ಚು ಹೊರಗಡೆ ಹೋಗಿದ್ದೇ ನೋಡಲಿಲ್ಲ. ಈ ಕೋಣೆ ಬಿಟ್ಟು ಆಚೆ ಬಂದಿದ್ದಾರೆ ಎಂದರೆ ಅದು ಸಂಗೀತದ ವಿಷಯಕ್ಕೆ ಅಥವಾ ಆಸ್ಪತ್ರೆಗೆ ಹೋಗುವಾಗ ಅಷ್ಟೇ. ಇನ್ನು ಈ ಮೀಡಿಯಾದವರು ಬರ್ತಾನೆ ಇದ್ದಾರೆ, ಒಂದು ದಿನವೂ ಸಂದರ್ಶನ ಕೊಟ್ಟಿಲ್ಲ. ಅವರು ಮನಸ್ಸಿಗೆ ಬಂದಿದ್ದನ್ನು ಬರೀತಾ ಇದ್ದಾರೆ ಎಂದು ಯೋಚಿಸುತ್ತಾ ಕೆಳಗೆ ಬಂದವರು ಸೋಫಾದಲ್ಲಿ ಕುಳಿತಿದ್ದವರ ಕಡೆ ಬಂದು, ನೋಡಿ, ಸರಿಗೆ ಮೀಡಿಯಾ ಮುಂದೆ ಬರೋದು ಇಷ್ಟ ಇಲ್ಲ. ಅವರ ಭಾವನೆಗಳನ್ನು ನೀವು ಗೌರವಿಸಬೇಕು ಅಲ್ವಾ? ಹಾಡಿನ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಅದು ನಿಮಗೆ ಸಂಗೀತ ನಿರ್ದೇಶಕರ ಬಳಿ ಅಥವಾ ಸಿನಿಮಾ ನಿರ್ದೇಶಕರ ಬಳಿ ಸಿಗುತ್ತೆ. ಇನ್ನು ಸರ್ ಹಾಡಿನ ಬಗ್ಗೆ ನಿಮಗೆ ಗೊತ್ತಿದೆ. ಹಾಗಿದ್ಮೇಲೂ ಯಾಕೆ ಇಷ್ಟ ಇಲ್ಲ ಅಂದರೂ ಬಂದು ಅವರಿಗೂ ತೊಂದರೆ ಕೊಟ್ಟು ನಿಮ್ಮ ಸಮಯನೂ ಹಾಳು ಮಾಡ್ಕೋತೀರಾ ಎಂದು ತಮ್ಮ ಬಾಸ್ ಪರವಾಗಿ ಮಾತುಗಳನ್ನು ಆಡಿದರು. ಅವರ ಮಾತಿಗೆ ರಿಪೋರ್ಟರ್ ಸಮಾಧಾನಗೊಂಡಂತೆ ಕಾಣಲಿಲ್ಲ. ಸರಿ, ಏನಾಗಿದೆ ಅಚ್ಯುತ್ ಸರ್ಗೆ? 2 ವರ್ಷಗಳಿಂದ ನಾವು ತಾಳ್ಮೆಯಿಂದ ಕಾದಿದ್ದೀವಿ. ಅವರೊಬ್ಬರು ಜನಪ್ರಿಯ ಹಾಡುಗಾರರು, ಅವರ ಅಭಿಮಾನಿಗಳಿಗೂ ತಿಳಿದುಕೊಳ್ಳುವ ಹಕ್ಕಿದೆ ಅಲ್ವಾ? ಇನ್ನೂ ಕಾಯಕ್ಕೆ ಆಗಲ್ಲ ಸರ್, ಹೀಗೆ ಹೋಗ್ತೀವಿ, ಆದರೆ ಎಲ್ಲಿಂದ ಮಾಹಿತಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀವಿ ಎಂದವರು ದುರ್ದಾನ ತೆಗೆದುಕೊಂಡಂತೆ ಅಲ್ಲಿಂದ ಹೊರನಡೆದರು ಬಂದಿದ್ದ 3 ಜನ ರಿಪೋರ್ಟರ್ಸ್. ಒಳಗೆ ಕುಳಿತಿದ್ದವನ ಮುಂದಿನ ಗೋಡೆಯಲ್ಲಿ ಅವನ ಜೀವವಾಗಿದ್ದ 2
ಫೋಟೋದೊಳಗಿಂದ ನಕ್ಕ ಹಾಗಾಯ್ತು. ಕೈಯಲ್ಲೊಂದು ಕಾಗದ, ಅದರಲ್ಲಿ ಮಗಳಿಂದ ಹಾಡಿಸಲು ಬರೆದ ಸಾಲುಗಳು. ಕಣ್ಣಿಂದ ಬೇಡವೆಂದರೂ ಕಣ್ಣೀರು ಇಳಿಯುತ್ತಿತ್ತು. ಒಂದು ನವಿರು ಭಾವದ ಜೊತೆಗೆ ಕನಸು ಈಡೇರದ ಹತಾಶೆಯೂ ಸೇರಿ ಕಣ್ಣೀರು ಪಾದೆಯಲ್ಲಿ ಕೆನ್ನೆಯನ್ನು ತೋಯಿಸಿ ಕುತ್ತಿಗೆಯಿಂದ ಇಳಿದು ಹಾಕಿದ್ದ ಟೀ ಶರ್ಟನ್ನು ಒದ್ದೆ ಮಾಡಿದ್ದು. ಕೈಯಲ್ಲಿ ಅದನ್ನು ಹಿಡಿದವನು ಹಾಗೆಯೇ ಹೊರಗು ಕುರ್ಚಿಗೆ ತಲೆಯಾನಿಸಿ ಕಣ್ಮುಚ್ಚಿದ. ತಾನು ಅಕ್ಷಯಾಳನ್ನು ಮೊದಲ ಬಾರಿ ಭೇಟಿ ಮಾಡಿದ ಆ ದಿನದ ಚಿತ್ರಣಗಳು ಮಸ್ತಿಷ್ಕದೊಳಗೆ ಒಂದೊಂದಾಗಿ ಮೂಡಿದವು. ಫ್ಯಾಷನ್ ಡಿಸೈನಿಂಗ್ ಕಾಲೇಜಿನ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಅತಿಥಿಯಾಗಿ ಹೋಗಿದ್ದ ಅಚ್ಯುತ್ನ ಕೈಯಿಂದ ಈ ವರ್ಷದ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ತೆಗೆದುಕೊಳ್ಳಲು ಬಂದ ಅಕ್ಷಯಾಳನ್ನು ಎವೆ ಇಕ್ಕದೆ ನೋಡಿದ್ದ. ಆಗಲೇ ಮದುವೆಯಾದರೆ ಇವಳನ್ನೇ ಅಂತ ನಿರ್ಧರಿಸಿಬಿಟ್ಟಿದ್ದ. ಅವಳನ್ನು ಹೇಗೂ ಸಂಪರ್ಕ ಮಾಡಿದವನು ನೇರವಾಗಿ ತಾನು ಪ್ರೀತಿಸುತ್ತಿರುವುದನ್ನು ಹೇಳಿ ಅವಳ ಮನೆಗೂ ತೆರಳಿ ಮಾತಾಡಿ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆಯೂ ಆಗಿದ್ದ. ತಾನು ಮನಸಾರೆ ಇಷ್ಟಪಟ್ಟಿದ್ದನ್ನು ಕಷ್ಟವಾದರೂ ಪಡೆದೇ ತೀರುವ ಸ್ವಭಾವವಿದ್ದ ಅಚ್ಯುತ್ ಅಕ್ಷಯಾಳನ್ನು ಮದುವೆಯಾದ. ಅವನ ಪ್ರೀತಿಸುವ ಪರಿ ಅರ್ಥೈಸಿಕೊಳ್ಳುವ ರೀತಿಗೆ ಅವಳು ಅವನನ್ನು ಮನಸಾರೆ ಒಪ್ಪಿದ್ದಳು. ಮದುವೆಯಾದ ವರ್ಷದಲ್ಲೇ ಅವಳು ತಾಯಿಯಾದಾಗ ಪ್ರಪಂಚವನ್ನೇ ಗೆದ್ದಂತೆ ಬೀಗಿದ್ದ. ಮುಂದಿನ 3 ವರ್ಷ ಎಲ್ಲವೂ ಚೆನ್ನಾಗಿಯೇ ಇದ್ದು. ಎಲ್ಲವನ್ನೂ ನೆನೆದವನ ಮೊದಲೇ ತರಂಗಗಳಿದ್ದ ಕೊಳದಂತಿದ್ದ ಮನ ರಾಡಿಯಾಯಿತು. ಆಗಷ್ಟೇ ಬಂದು ಆರ್ಡರ್ ಕೊಟ್ಟು ಹೋಗಿದ್ದ ಹೆಸರಾಂತ ಸಿನಿಮಾ ತಾರೆಯ ಮದುವೆ ಸೀರೆ. ಹಾಗಾಗ ಅದರ ರವಿಕೆಯ ವಿನ್ಯಾಸಗಳನ್ನು ತನ್ನ ಕಂಪ್ಯೂಟರಲ್ಲಿ ತೋರಿಸುತ್ತಾ ತನ್ನ ಅಸಿಸ್ಟೆಂಟ್ಗೆ ವಿವರಿಸುತ್ತಿದ್ದಳು ಅಕ್ಷಯ. ರಿಸೆಪ್ಷನ್ನ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಳು ರಿಸೆಪ್ಷನಿಸ್ಟ್ ಮಧು. ಮೇಡಮ್, ಹೊರಗೆ 3 ಟಿವಿ ಚಾನೆಲ್ನವರು ಬಂದಿದ್ದಾರೆ. ನಿಮ್ಮ ಜೊತೆ ಮಾತಾಡೋದಿದೆಯಂತೆ. ಏನು ಹೇಳಿ ಮೇಡಮ್ ಅವರಿಗೆ, ಹೇಳಿ. ಅವಳ ಉತ್ತರಕ್ಕಾಗಿ ಕಾದಳು. ಮೀಡಿಯಾದವರು ಬಂದಿದ್ದಾರಾ? ಸರಿ, ನೀನು ನಡಿ, 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳು ಎಂದು ಅವಳನ್ನು ಕಳಿಸಿ ಯೋಚನೆಗೆ ಬಿದ್ದಳು. ಇವರೇನಾದರೂ ಈಗ ಇಲ್ಲಿಗೆ ಬಂದ ಹೀರೋಯಿನ್ನನ್ನು ನೋಡಿ ಅವರ ಮದುವೆ ಬಗ್ಗೆ ಕೇಳಲು ಬಂದಿರಬಹುದಾ? ಹೀರೋಯಿನ್ಗಳು ಮದುವೆ ಆಗ್ತಿದ್ದಾರೆ ಅಂದರೆ ಜನರಿಗಿಂತಲೂ ಈ ಮೀಡಿಯಾದವರಿಗೆ ಆಸಕ್ತಿ ಜಾಸ್ತಿ. ಎಲ್ಲಿಂದಾದರೂ ವಿಷಯ ಪಡೆದುಕೊಳ್ಳೋಕ್ಕೆ ಇನ್ನಿಲ್ಲದ ಹರಸಾಹಸ ಮಾಡ್ತಾರೆ. ಅವರಿಗೂ ಒಂದು ವೈಯಕ್ತಿಕ ಜೀವನ ಇದೆ ಅನ್ನೋದನ್ನೇ ಮರೀತಾರೆ. ನೋಡೋಣ, ಅದರ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದರೆ ಆಯಿತು. ಯೋಚಿಸುತ್ತಾ ಬಾಗಿಲು ತಳ್ಳಿ ಹೊರಗೆ ಬಂದವಳನ್ನು ಮುತ್ತಿದರು ವಾಹಿನಿಯ ರಿಪೋರ್ಟರ್ಗಳು. ಹೊರಗೆ ಬರುತ್ತಿದ್ದಂತೆ, ಮೇಡಮ್, ಅಚ್ಯುತ್ ಸರ್ ಇತ್ತೀಚೆಗೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಕಣ್ತಪ್ಪಿಸಿಕೊಂಡೇ ಓಡಾಡ್ತಾರೆ. ಸುದ್ದಿಯೇ ಇಲ್ಲದೆ ಹಾಡುಗಳನ್ನು ಹಾಡುವುದನ್ನು ಮಾತ್ರ ನಿಲ್ಲಿಸಿಲ್ಲ. ಇದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯೇ? ನೇರವಾಗಿ ಪ್ರಶ್ನೆ ಕೇಳಿ ಅವಳ ಯೋಚನೆಗಳನ್ನು ತಲೆಕೆಳಗು ಮಾಡಿದರು. ಮುನ್ಸೂಚನೆಯೇ ಇಲ್ಲದೆ ಬಂದ ಅನಿರೀಕ್ಷಿತ ಪ್ರಶ್ನೆಗೆ ತತ್ತರಿಸಿದ್ದಳು ಅಕ್ಷಯ. ಏನು ಹೇಳಬೇಕೆಂದು ತೋಚಲಿಲ್ಲ. ನುಗ್ಗಿ ಬರುತ್ತಿದ್ದ ದುಃಖವನ್ನು ಹೇಗೋ ತಡೆ ಹಿಡಿದು ಮೌನವಾಗಿದ್ದರೆ ಬಾಯಿಗೆ ಬಂದಂತೆ ಗೀಚುತ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಎಂದು ಯೋಚಿಸಿದವಳು. ನೋಡಿ, ಅವರ ಬಗ್ಗೆ ನನ್ನ ಹತ್ರ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅವ್ರೇನು ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಇವ್ಯಾವುದೂ ನನಗೆ ಸಂಬಂಧ ಪಡದೇ ಇರುವ ವಿಷಯ. ಸೊ ಪ್ಲೀಸ್, ನನ್ನಿಂದ ನಿಮಗೆ ಬೇಕಾದ ಉತ್ತರ ಸಿಗಲ್ಲ. ನೀವಿನ್ನು ಹೊರಡಬಹುದು ಎಂದವಳು ಮುಂದೆ ಮಾತಾಡಲು ಅವಕಾಶ ಕೊಡದೆ ಮಧು ಕಡೆ ನೋಡಿ, ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಬೇಡ, ಯಾರೇ ಕೇಳಿದ್ರು ಹೇಳಿ ಅಲ್ಲಿ ನಿಲ್ಲದೆ ಒಳಗೆ ನಡೆದಳು. ಬಂದ ದಾರಿಗೆ ಸುಂಕವಿಲ್ಲ ಎಂದರಿತು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಒಳಗೆ ಬಂದವಳಿಗೆ ಬಸವಳಿದ ಹಾಗಾಯಿತು. ನೇರವಾಗಿ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಬಾಗಿಲು ಭದ್ರಪಡಿಸಿ ಅಲ್ಲೇ ನೆಲದ ಮೇಲೆ ಕುಳಿತು ಮಂಡಿಯೊಳಗೆ ಮುಖ ಹುದುಗಿಸಿ ಮನಸ್ಸು ಇಚ್ಛೆ ಹತ್ತಳ. ತುಂಬ ಹೊತ್ತಿನ ನಂತರ ಎದ್ದು ಮುಖ ತೊಳೆದು ತನ್ನ ಬ್ಯಾಗ್ ಮತ್ತೆ ಗಾಡಿ ಕೀ ಹಿಡಿದು ಹೊರಗೆ ಬಂದವಳು ಮನೆಗೆ ನಡೆದಳು. ಮಧ್ಯಾಹ್ನ ಅಡಿಗೆ ಮಾಡಿ ಹಮೋಗಾಳಿಗೆ ಊಟ ಮಾಡಿಸುತ್ತಿದ್ದಳು ಪಾವನಿ. ವೇಗವಾಗಿ ಒಳಗೆ ಬಂದ ಅಕ್ಷಯ ತನ್ನ ಬ್ಯಾಗನ್ನು ಅಲ್ಲೇ ಸೋಫಾದಲ್ಲಿ ಎಸೆದವಳು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ವರ್ತನೆ ಭಯ ಹುಟ್ಟಿಸಿತು ಪಾವನಿಳಿಗೆ. ಆದರೆ ತಟ್ಟೆಯ ಮುಂದೆ ಹಮೋಗಳನ್ನು ಬಿಟ್ಟು ಹೋಗುವಂತಿರಲಿಲ್ಲ. ಸದ್ಯಕ್ಕೆ ಒಬ್ಬಳನ್ನೇ ಬಿಡುವ, ಆಮೇಲೆ ಕೇಳಿದರಾಯಿತು ಅಂದ್ಕೊಂಡು ಊಟ ಮಾಡಿಸುವ ಕಾರ್ಯ ಮುಂದುವರಿಸಿದಳು. ಅಕ್ಷಯಾಳ ಕೋಣೆಯ ಬಾಗಿಲೆಡೆಗೆ ನೋಡುತ್ತಾ ಊಟ ಮಾಡುತ್ತಿದ್ದ ಹಮೋಗಾಳು ಅಮ್ಮನನ್ನು ಕಂಡು ಖುಷಿಯಾದರೆ ಅವಳು ತನ್ನನ್ನು ಮಾತಾಡಿಸಲಿಲ್ಲ ಎಂಬಂತೆ ಮುಖಭಾವ ಬದಲಿಸಿದಳು. ನಿಧಾನಕ್ಕೆ ಊಟ ಮಾಡಿಸಿ ಅಮ್ಮು ಜೊತೆ ಜೋಕಾಲಿಯಲ್ಲಿ ಕುಳಿತಳು.
ಅದರ ತೂಗಾಟಕ್ಕೆ ಅಲ್ಲೇ ನಿದ್ದೆ ಮಾಡಿದಳು ಅಮ್ಮ. ಅವಳನ್ನು ಇನ್ನೊಂದು ಕೋಣೆಯಲ್ಲಿ ಮಲಗಿಸಿ ಅಕ್ಷಯ ಇದ್ದ ಕೋಣೆಯ ಬಾಗಿಲಲ್ಲಿ ನಿಂತವಳು ಅದರ ಹಿಡಿಯನ್ನು ತಿರುಗಿಸಿದಳು. ಅವಳು ಒಳಗಡೆಯಿಂದ ಚಿಲಕ ಹಾಕಿರಲಿಲ್ಲ, ಆದ್ದರಿಂದ ಬಾಗಿಲು ತೆರೆದುಕೊಂಡಿತು. ಒಳಗೆ ಬಂದವಳಿಗೆ ಅಲ್ಲೆಲ್ಲೂ ಅಕ್ಷಯ ಕಾಣಲಿಲ್ಲ. ಬಚ್ಚಲೊಳಗೆ ನೋಡಿದಾಗ ಅಲ್ಲಿ ಶವರಲ್ಲಿ ನೀರು ಬಿಟ್ಟು ಅದರ ಅಡಿಯಲ್ಲಿ ಮಂಡಿಯೊಳಗೆ ಮುಖ ಹುದುಗಿಸಿ ಅಳುತ್ತಿದ್ದವಳನ್ನು ಕಂಡು ತತ್ತರಿಸಿ ಹೋದಳು. ಅಚ್ಯುತ್ನಿಂದ ದೂರ ಬಂದಾಗ ಸ್ವಲ್ಪ ದಿನ ಹೀಗೆ ಇದ್ದವಳು ಪಾವನೀಳ ಸತತ ಪ್ರಯತ್ನದಿಂದ ಮಗಳ ಭವಿಷ್ಯಕ್ಕಾಗಿ ಗಟ್ಟಿಯಾಗಿದ್ದಳು. ನಂತರದ ದಿನಗಳಲ್ಲಿ ಅವಳು ಎಷ್ಟೇ ನೋವಿದ್ದರೋ ಹೀಗೆ ಹತ್ತಿದ್ದು ಗೊತ್ತಿರಲಿಲ್ಲ. ಅವಳ ಬಳಿ ಧಾವಿಸಿದವಳು ಮೊದಲು ಶವರ್ ನಿಲ್ಲಿಸಿ ಕೆಳಗೆ ಕುಳಿತು ಗೆಳತಿಯನ್ನು ತಪ್ಪಿದಳು. ಯಾಕಮ್ಮ, ಏನಾಯ್ತು? ನೀನೀಗತ್ತಿದ್ದು ಇತ್ತೀಚೆಗೆ ಯಾವತ್ತೂ ಇಲ್ಲ. ಅಂಥದ್ದೇನಾಯ್ತು ಹೇಳು ಅಕ್ಷಯ, ಕೇಳಿದಳು ಅಕ್ಕರೆಯಿಂದ. ಅವಳ ಪ್ರಶ್ನೆಗೆ ತಲೆ ಎತ್ತಲಿಲ್ಲ ಅಕ್ಷಯ. ಸುರಿಸುವ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ. ನೋಡು ಎನ್ನುತ್ತಾ ತಾನೇ ಅವಳ ಗಲ್ಲವನ್ನು ಹಿಡಿದು ನಿಧಾನಕ್ಕೆ ಮೇಲೆತ್ತಿದ್ದಳು. ಅಕ್ಷಯಾಳ ಸ್ಥಿತಿ ನೋಡಿದವಳಿಗೆ ದಿಗಿಲಾಯಿತು. ಕಣ್ಣೆಲ್ಲ ಕೆಂಪಾಗಿ ಸುತ್ತಲೂ ಊದಿಕೊಂಡಿತ್ತು. ಬಾ ಅಕ್ಷಿ, ಎದ್ದೇಳು ಎಂದು ಬಲವಂತವಾಗಿ ಎಬ್ಬಿಸಿ ಬದಲಾಯಿಸಲು ಬಟ್ಟೆ ಕೊಟ್ಟವಳು ಬಚ್ಚಲ ಹೊರಗೆ ಕಾದು ನಿಂತಳು. 5 ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿ ಬಂದವಳು ಮೌನವಾಗಿ ತಲೆ ತಗ್ಗಿಸಿ ಮಂಚದಲ್ಲಿ ಕೂತಳು ಅಕ್ಷಯ. ಅವಳ ಪಕ್ಕದಲ್ಲಿ ಕುಳಿತ ಪಾವನಿ ತೊಡೆಯ ಮೇಲಿದ್ದ ಅವಳ ಬಲಗೈ ಮೇಲೆ ತನ್ನ ಎಡಗೈ ಇಟ್ಟು ಅದಮಿದಳು ಸಾಂತ್ವನಿಸುವಂತೆ. ಇನ್ನು ತಡೆದುಕೊಳ್ಳಲಾರೆ ಎಂಬಂತೆ ಪಾವನಿಳ ಕಡೆ ತಿರುಗಿದವಳು ಅವಳನ್ನು ತಬ್ಬಿಕೊಂಡಳು ಅಳುತ್ತಲೇ. ಪಾವನಿ, ಇವತ್ತು ಬೋಟಿಗೆ ಮೀಡಿಯಾದವರು ಬಂದಿದ್ರು. ಅಚ್ಯುತ್ ಎಲ್ಲೂ ಹೊರಗೆ ಕಾಣಿಸ್ತಿಲ್ಲ, ಏನಾಗಿದೆ ಅವರಿಗೆ ಅಂತ ನನ್ನ ಕೇಳೋಕೆ ಹೇಳಿ ಇನ್ನಷ್ಟು ಹತ್ತಳು. ಅವಳ ಮಾತು ಪಾವನಿಳ ಕೋಪ ನೆತ್ತಿಗೇರಿಸಿತ್ತು. ಅವನು ದೂರ ಆದರೂ ಇವಳಿಗೇಕೆ ನೋವು ಅಂದುಕೊಂಡಳು. ಆದರೆ ಅವಳು ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಅಚ್ಯುತ್ನನ್ನು ಮೊನ್ನೆ ಆಸ್ಪತ್ರೆಯಲ್ಲಿ ನೋಡಿದ ದಿನದಿಂದ ಅವನೆಡೆಗಿನ ಕಠೋರ ಭಾವ ಕೊಂಚ ಮೃದುವಾಗಿತ್ತು. ಧೈರ್ಯವಾಗಿರೋ ಅಕ್ಷಯ, ಇಂಥದ್ದನ್ನೆಲ್ಲ ಎದುರಿಸುವ ದಿನ ಒಂದಲ್ಲ ಒಂದು ಸಲ ಬರುತ್ತೆ ಅಂತ ಹೇಳಿದ್ನಲ್ಲ. ನೀನು ಅದಕ್ಕೆ ಮನಸ್ಥಿತಿಯನ್ನು ಒಗ್ಗಿಸಿಕೊಂಡಿದ್ದೀಯಲ್ಲ, ಮತ್ಯಾಕೆ ಇಷ್ಟು ದುಃಖ, ಇಷ್ಟು ಅಳು, ಬೇಜಾರು ಇಲ್ಲ ಎಂದಳು ವಾಸ್ತವದ ಬಗ್ಗೆ ತಿಳಿಸಿ. ಏನು ಮಾಡಲಿ ಪಾವನಿ, ಆಗ್ತಿಲ್ಲ ನನಗೆ. ಯಾವಾಗ ಸತ್ತು ಹೋಗ್ತಿದ್ದೆ, ಅಮೋಘ ಒಬ್ಬಳು ನನ್ನ ಜೀವನದಲ್ಲಿ ಇರ್ತಾ ಇರಲಿಲ್ಲ ಅಂದರೆ ಎಂದಳು ಅತಿ ದುಃಖದಿಂದ. ಆ ಥರ ಎಲ್ಲ ಮಾತಾಡಬಾರ್ದು ಅಕ್ಕು. ಸಮಸ್ಯೆ ಎಲ್ಲರಿಗೂ ಬರುತ್ತೆ, ಅದರ ತೀವ್ರತೆಯಲ್ಲಿ ಬದಲಾವಣೆ ಅಷ್ಟೇ. ಸಮಸ್ಯೆನ ಎದುರಿಸಬೇಕು ಅಲ್ವಾ? ಅದಕ್ಕೆ ಬೆನ್ನು ಹಾಕಿ ಹೊಡೆದ್ರೆ ಹೇಡಿಗಳಾಗಿ ಬಿಡ್ತೀವಿ. ನೋಡು, ಅಚ್ಯುತ್ ಅವತ್ತು ಮಾತಾಡಿದ್ದು ವರ್ತಿಸಿದ್ದು ಎಲ್ಲ ತಪ್ಪೇನು, ಅಪರಾಧ ಅದು. ಆದರೂ ಅವನ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೀನು ಏನೇ ಬಂದರೂ ಧೈರ್ಯವಾಗಿ ಎದುರಿಸಬೇಕು, ಆಯ್ತಾ? ನೀನು ಹೀಗಿದ್ರೆ ಅಮೋಘ ಪಾಪ ಏನು ಮಾಡ್ತಾಳೆ ಹೇಳು? ಅವಳನ್ನು ಅವಳಷ್ಟಕ್ಕೆ ಬಿಡಬಹುದು ಅಂತ ಅಂದ್ಕೊಳ್ಳೋಕೆ ಅಮ್ಮು ಎಲ್ಲರ ಥರ ನಾರ್ಮಲ್ ಮಗು ಅಲ್ಲ ಅಲ್ವಾ? ನೀನೀಗೆ ಮಂಕಾಗಿ ಇದ್ರೆ ಅದರ ನೇರ ಪರಿಣಾಮ ಅವಳ ಮೇಲೇನೆ ಆಗೋದು ತಾನೇ. ಅಚ್ಯುತ್ ದೂರ ಆದಮೇಲೆ ಏನಾಯಿತು ಅನ್ನೋದು ನೆನಪಿದೆ ಅಲ್ವಾ? ಆಗ ಡಾಕ್ಟರ್ ಸುಮನ್ ಏನು ಹೇಳಿದ್ರು ಅನ್ನೋದನ್ನು ಮರಿಬೇಡ ನೀನು. ಪರಿಸ್ಥಿತಿಯನ್ನು ವಿವರಿಸುತ್ತಾ ತನ್ನನ್ನು ತಬ್ಬಿ ಹಿಡಿದ ಗೆಳತಿಯ ಬೆನ್ನು ಸವರಿದಳು. ಅವಳ ಮಾತುಗಳಿಂದ ತುಸು ಧೈರ್ಯ ಬಂದಂತಾಯಿತು. ಏನೇ ಆದರೂ ತಾನು ಕುಗ್ಗಬಾರದು ಅಂದ್ಕೊಂಡವಳು ಕಣ್ಣೊರೆಸಿಕೊಂಡು, ಥ್ಯಾಂಕ್ ಯು ಪಾವನಿ, ನೀನೊಬ್ಬಳು ಇರ್ತಿರ್ಲಿಲ್ಲ ಅಂದರೆ ನನ್ನ ಜೀವನದಲ್ಲಿ ಇಷ್ಟು ಸಲೀಸಾಗಿ ಇರ್ತಿರ್ಲಿಲ್ಲ ಜೀವನ. ಇನ್ಮೇಲೆ ಹೀಗೆಲ್ಲ ಆಡಲ್ಲ, ಬಾ ಊಟ ಮಾಡೋಣ ಎಂದವಳು ಕ್ಷಣದಲ್ಲಿ ಗೆಲುವಾಗಿ ಪಾವನೀಳನ್ನು ಕರೆದುಕೊಂಡು ಹೊರಗೆ ನಡೆದಳು. ಅರೆ, ಮಲಗಿದ್ದಾಳ ಅಮ್ಮೋ? ಅದೇ ಅಂದ್ಕೊಂಡೆ, ಮನೆಯೆಲ್ಲ ನಿಶಬ್ದವಾಗಿದೆ ಅಂತ ಎಂದಳು ಅಮ್ಮು ಮಲಗಿದ್ದ ಕೋಣೆಗೊಮ್ಮೆ ಇಣುಕಿ ಹೊರಬರುತ್ತಾ. ಅಷ್ಟೊತ್ತಿಗೆ ಪಾವನಿ ಇಬ್ಬರಿಗೂ ಊಟಕ್ಕೆ ತಟ್ಟೆ ಇಟ್ಟಳು. ಅದು ಇದು ಹರಟೆಯ ಮಾತುಗಳು ನಗುವಿನ ಮಧ್ಯೆ ಊಟ ಮುಗಿಸಿದರು ಗೆಳತಿಯರು. ಊಟ ಆದ ಮೇಲೆ ನೀನು ಸ್ವಲ್ಪ ರೆಸ್ಟ್ ಮಾಡು ಪಾವನಿ, ನೈಟ್ ಶಿಫ್ಟ್ ಅಲ್ವಾ ನಿಂಗೆ, ಮತ್ತೆ ನಾಳೆ ಬೆಳಗ್ಗೆ ತನಕ ನಿಂಗೆ ಚೂರು ವಿರಾಮ ಮಾಡೋಕ್ಕೆ ಬಿಡು ಸಿಗಲ್ಲ ಹೇಳಿದಳು. ಇಲ್ಲ ಅಕ್ಷಯ, ಇವತ್ತು ಹೋಗಲ್ಲ. ಡೀನ್ಗೆ ಮೇಲ್ ಮಾಡಿ ಹೇಳಿದ್ದೀನಿ, ನಿನ್ನ ಈ ಅವಸ್ಥೆಯಲ್ಲಿ ಬಿಟ್ಟು ಹೋಗೋ ಮಾತೇ ಇಲ್ಲ ಎಂದಳು ನಗುತ್ತಾ. ಪಾವನೀಳ ಹತ್ತಿರ ಬಂದ ಅಕ್ಷಯ, ಹೋದ ಜನ್ಮದಲ್ಲಿ ನನಗೆ ತಾಯಿಯಾಗಿದ್ದೆ ಅನಿಸುತ್ತೆ ಕಣೆ, ಥ್ಯಾಂಕ್ ಯು ಮನಸ್ಫೂರ್ತಿಯಾಗಿ ಹೇಳಿದಳು. ನೋಡು, ನೀನು ಥ್ಯಾಂಕ್ಸ್ ಸಾರಿ ಎಲ್ಲ ಹೇಳಿದ್ರೆ ಆಮೇಲೆ ಇಲ್ಲಿಗೆ ಬರೋದೇ ಇಲ್ಲ ನಾನು
ಮುಖ ಊದಿಸಿದಳು. ಆಯಿತು ಹೇಳಲ್ಲ, ಆದರೂ ನಿನ್ನ ಉಪಕಾರ ನನ್ನ ಮನಸ್ಸಲ್ಲಿ ಸದಾ ಇರುತ್ತೆ ಎಂದಳು ಪಟ್ಟು ಬಿಡದೆ. ತನ್ನ ಪಕ್ಕ ನಿಂತಿದ್ದ ಅಕ್ಷಯಾಳ ಹಿಂದೆ ಹೋಗಿ ಅವಳನ್ನು ಹಿಂದೆಯಿಂದ ಬಳಸಿದ ಪಾವನಿ. ಅಕ್ಷಯ, ತಂದೆ ಇಲ್ದಿರೋ ನಿನ್ನ ಒಡ ಹುಟ್ಟಿದವಳ ಥರ ನೋಡ್ಕೊಂಡಿದ್ದೀಯಲ್ಲ. ನನ್ನ ಅಮ್ಮ ನನ್ನನ್ನು ಸಾಕೋಕೆ ಕಷ್ಟ ಆದಾಗ ಅವರಿಗೆ ಹೆಗಲು ಕೊಟ್ಟು ನಿನ್ನಂತೆ ನೋಡ್ಕೊಂಡ್ರಲ್ಲ ನಿನ್ನ ಮನೆಯವರು. ಅದಕ್ಕೆಲ್ಲ ನಾನೇನು ಮಾಡಿದ್ರೂ ಕಡಿಮೆನೇ ಕಣೆ. ನೀನು ಹೀಗೆಲ್ಲ ಮಾತಾಡಿ ನನ್ನ ನೋಯಿಸ್ಬೇಡೆ, ನಿನ್ನ ದಮ್ಮಯ್ಯ ಕಣೆ. ತನ್ನ ಬಾಲ್ಯದ ಕಷ್ಟಗಳನ್ನು ನೆನೆದಳು. ಅವಳ ಧ್ವನಿಯಲ್ಲಿದ್ದ ನೋವು ಗುರುತಿಸಿದವಳು. ಶ್, ಏನೇ ನೀನು ಇಷ್ಟಕ್ಕೆಲ್ಲ ಹೀಗಾಡೋದಾ? ಹೋಗ್ಲಿ ಬಿಡು, ಇನ್ಮೇಲೆ ಥ್ಯಾಂಕ್ಸ್ ಸಾರಿ ಎಲ್ಲ ಏನೂ ಹೇಳಲ್ಲ ಎಂದವಳು ಹಿಂದೆಯಿಂದ ತಬ್ಬಿ ತನ್ನ ಭುಜದ ಮೇಲೆ ತಲೆ ಎರೆಸಿದ್ದ ಗೆಳತಿಯ ಕೆನ್ನೆ ತಟ್ಟಿದಳು ಪ್ರೀತಿಯಿಂದ. ರಾತ್ರಿ ಊಟದ ಸಮಯ ತನ್ನ ಕೋಣೆ ಬಿಟ್ಟು ಕೆಳಗೆ ಬಂದವನು ಏನೋ ಹೇಳಲು ಚಡಪಡಿಸುತ್ತಿದ್ದ ಸುಬ್ರಹ್ಮಣ್ಯವರನ್ನು ನೋಡಿದ ಅಚ್ಯುತ್. ಏನಾದರೂ ಹೇಳೋದಿತ್ತ ಮಣಿ? ಪ್ರಶ್ನಿಸಿದ. ತುಂಬ ದಿನಗಳ ನಂತರ ಕೋಣೆ ಬಿಟ್ಟು ಕೆಳಗೆ ಬಂದು ಊಟಕ್ಕೆ ಕೂತಿದ್ದಾರೆ. ಈಗ ಆ ವಿಷಯ ಹೇಳಿ ತೊಂದರೆ ಕೊಡೋದು ಬೇಡ ಅಂದ್ಕೊಂಡು. ಅದು ಏನಿಲ್ಲ, ನೀವು ಮೊದಲು ಊಟ ಮಾಡಿ ಸರ್, ನಾನು ಆಮೇಲೆ ಸಿಗ್ತೀನಿ ಹೇಳಿ ಅಲ್ಲಿ ನಿಲ್ಲದೆ ಹೊರಗೋದೆರು. ಹೊರಗಿನ ಲಾನ್ನಲ್ಲಿ ಚಿಂತೆಯಲ್ಲಿ ಆಚೆ ಈಚೆ ಓಡಾಡುತ್ತಿದ್ದ ಸುಬ್ರಹ್ಮಣ್ಯರವರ ಬಳಿ ಬಂದವ. ಏನಾಯ್ತು ಮಣಿ, ಏನು ಚಿಂತೆಯಲ್ಲಿದ್ದೀರಿ? ಹೇಳಿ ಪರವಾಗಿಲ್ಲ ಎಂದ. ಅದು ಸರ್, ಬೆಳಗ್ಗೆ ನಿಮ್ಮನ್ನು ಸಂದರ್ಶನ ಮಾಡಲು ಮೀಡಿಯಾದವರು ಬಂದಿದ್ರು. ಎಷ್ಟೇ ಬಾಗಿಲು ಬಡಿದ್ರೂ ನೀವು ಬಾಗಿಲು ತೆರೀಲೇ ಇಲ್ಲ. ಇಲ್ಲಿಂದ ನೀವು ಮಾತಿಗೆ ಸಿಗಲಿಲ್ಲ ಅಂತ ಸಿಟ್ಟಲ್ಲೇ ಹೋದ್ರು. ನಾನು ಹೇಳಿದ್ರು ಕೇಳಿಲ್ಲ. ಮಾತು ನಿಲ್ಲಿಸಿದರ. ಅಷ್ಟೇ ತಾನೇ ಮಣಿ, ಇವೆಲ್ಲ ನಿಮಗೆ ಹೊಸದಾ? ಇಲ್ವಲ್ಲ. ಮೀಡಿಯಾದವರು ಹಾಗೇನೆ, ಮಾತಿಗೆ ಸಿಕ್ಕಿಲ್ಲ ಅಂದರೆ ಅವರಿಗೆ ಇಷ್ಟ ಬಂದಿದ್ದು ಹೊದರ್ತಾರೆ, ಕೀಚ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೂ ಗೊತ್ತಿದೆ ಅದು, ಮತ್ತ್ಯಾಕೆ ಚಿಂತೆ? ಕನಸು, ಆಸೆ, ಗುರಿ ಅಂತ ಹುಚ್ಚು ಕುದುರೆ ಏರಿ ಬಹಳ ಮುಖ್ಯವಾದುದನ್ನೇ ಬಿಟ್ಟು ಬಂದವನಿಗೆ ಇನ್ಯಾವುದರ ಚಿಂತೆಯೂ ಇಲ್ಲ. ಜನರಿಗೆ ಮುಖ ತೋರಿಸೋ ಯಾವ ಅರ್ಹತೆ ಯೋಗ್ಯತೆಯನ್ನು ಉಳಿಸಿಕೊಂಡಿಲ್ಲ ನಾನು ಎಂದವನ ಮಾತಲ್ಲಿ ನೋವು ಇಣುಕಿದ್ದನ್ನು ಗಮನಿಸದೇ ಇರಲಿಲ್ಲ. ಅಂದು ಮಾಡಿದ ತಪ್ಪಿನಿಂದ ದಿನವೂ ಕೊರಗುತ್ತಿದ್ದದ್ದನ್ನು ಬಲ್ಲರೂ ಸದಾ ಜೊತೆಯೇ ಇರುತ್ತಿದ್ದ ಸುಬ್ರಹ್ಮಣ್ಯ. ಅದೇ ಕಾರಣದಿಂದ ಆ ವಿಷಯ ಹೇಳಲು ಹಿಂದೆ ಮುಂದೆ ನೋಡೋದು. ಅವರು ಮಾತಾಡದೇ ಇದ್ದದ್ದು ನೋಡಿ ಮತ್ತೆ ಕೇಳಿದ. ಹೇಳಿ ಮಣಿ, ಏನದು ವಿಷಯ ಅಂತ? ಇನ್ನೂ ಹೇಳದಿದ್ದರೆ ಬಿಡೋಲ್ಲ ಅಂದ್ಕೊಂಡು ಇಲ್ಲಿಂದ ಕೋಪಿಸ್ಕೊಂಡು ಹೋದವರು ಬಾಯಿಗೆ ಬಂದದ್ದು ಬರೆದು ಸುಮ್ಮನಾಗಿದ್ರೆ ಪರವಾಗಿರಲಿಲ್ಲ ಸರ್. ಅವರು ಸೀದಾ ಮೇಡಮ್ ಅವರ ಬೋಟಿಕ್ಗೆ ಹೋಗಿ ಅವರನ್ನು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೇಡಮ್ ತುಂಬ ಬೇಜಾರಲ್ಲಿ ಮನೆಗೆ ಹೋದ್ರಂತೆ. ಮಧು ಹೇಳಿದ್ಲು ಎಂದು ಮಧ್ಯಾಹ್ನ ನಡೆದ ವಿದ್ಯಮಾನಗಳನ್ನೆಲ್ಲ ಹೇಳುತ್ತಿದ್ದಾಗ ಅಚ್ಯುತ್ನ ಮುಷ್ಟಿ ಬಿಗಿಯಿತು. ಅಸಹಾಯಕತೆ, ಮಾಡಿದ್ದ ತಪ್ಪು ಕಣ್ಣೀರಾಗಿ ಸುರಿಯಿತು. ಗಾಳಿಯಲ್ಲಿ ಜೋರಾಗಿ ಮುಷ್ಟಿ ಮಾಡಿ ಗುದ್ದಿದವನು ಅಲ್ಲೇ ಕುಸಿದು ಕುಳಿತು ಬಿಕ್ಕಲಾರಂಭಿಸಿದ. ತನ್ನ ಕನಸು ನುಚ್ಚು ನೂರಾಯಿತು ಎಂಬ ನೋವನ್ನು ಸಹಿಸದೆ ಮಿತಿ ಮೀರಿ ಮಾತಾಡಿದ್ದ ಅಂದು ಅಕ್ಷಯಾಳ ಬಳಿ. ಅದಾಗಿ ಕೆಲವು ದಿನಗಳ ನಂತರ ಅವಳು ದೂರಾದ ಮೇಲೆ ಅವನ ತಪ್ಪಿನ ಅರಿವಾಗಿತ್ತು. ಆದರೆ ಮತ್ತೆ ಅವರ ಬಳಿ ಹೋಗಲು ಮಾಡಿದ ತಪ್ಪು ಅಡ್ಡ ಬರುತ್ತಿತ್ತು. ಮುಖ ತೋರಿಸುವ ಧೈರ್ಯ ಇರಲಿಲ್ಲ. ಆದರೆ ಅಲ್ಲಿನ ವಿಷಯ ಎಲ್ಲ ತಿಳಿದುಕೊಳ್ಳುವ ಸಲುವಾಗಿ ಸುಬ್ರಹ್ಮಣ್ಯರವರ ಅಕ್ಕನ ಮಗಳು ಮಧುಲತಾಳನ್ನು ಅಕ್ಷಯಾಳ ಅರಿವಿಗೆ ಬಾರದೆ ಅಲ್ಲಿ ಕೆಲಸಕ್ಕೆ ಸೇರುವಂತೆ ಹೇಳಿದ್ದ. ಅಂದಿನಿಂದ ಅವಳ ಬದುಕಿನ ಹೆಚ್ಚಿನ ಚಿತ್ರಣಗಳು ಇವನ ಗಮನಕ್ಕೂ ಬರುತ್ತಿತ್ತು. ಅವನು ಕುಸಿದಿದ್ದನ್ನು ಕಂಡ ಸುಬ್ರಹ್ಮಣ್ಯ ಹೀಗೆ ಬಿಟ್ಟರೆ ಪರಿಸ್ಥಿತಿ ಕೈತಪ್ಪಿ ಹೋಗುತ್ತೆ ಎಂಬ ಭಯದಲ್ಲಿ ಬೈದರೂ ಪರವಾಗಿಲ್ಲ ಎಂದುಕೊಂಡು ಹತ್ತಿರ ಹೋಗಿ, ಸರ್, ಇದಕ್ಕೆ ನಿಮಗೆ ಏನಾದರೂ ಹೇಳಲು ಹಿಂದೆ ಮುಂದೆ ನೋಡೋದು ನಾನು. ಅಳ್ಬೇಡಿ ಸರ್, ಬನ್ನಿ ಇಲ್ಲಿಂದ ಹೋಗೋಣ ಎಂದು ಬಲವಂತವಾಗಿ ಎಬ್ಬಿಸಿಕೊಂಡು ಅವನ ಕೋಣೆಗೆ ಕರ್ಕೊಂಡು ಹೋಗಿ ನಿದ್ರೆಯ ಮಾತ್ರೆ ಕೊಟ್ಟು ಮಲಗಿಸಿ ಬಾಗಿಲು ಎಳೆದುಕೊಂಡು ಹೊರಗೆ ಬಂದವರು ತಮ್ಮ ಮನೆಗೆ ಇಂದು ಬರಲಾಗದು ಎಂದು ಹೇಳಿ ಅಲ್ಲೇ ಉಳಿದುಕೊಂಡರು. ಈಗೀಗ ಹೆಚ್ಚಾಗಿ ಇಲ್ಲೇ ಉಳಿಯುತ್ತಿದ್ದರು. ಹಾಗಾಗಿ ಅವರ ಸ್ವಲ್ಪ ಬಟ್ಟೆ ಬರೆಗಳನ್ನು ತಂದಿಟ್ಟಿದ್ದರು. ಅಚ್ಯುತ್ ಅಕ್ಷಯ ಬಳಿ ಹೋದರೆ ಅಕ್ಷಯ ಅಚ್ಯುತ್ನನ್ನು ಕ್ಷಮಿಸುತ್ತಾಳ? ಇವರಿಬ್ಬರು ಮತ್ತೆ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.